ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಓದ್ಲಾಗಲ್ಲಿ ಹೇಳಿದ್ದೆ, ನಾವು ಏನು 10-11 ಗಂಟೆ ಆಸ್ಪತ್ರೆಗೆ ಹೋಗ್ಬೇಕಾಯ್ತು. ಯಾಕೆ ಏನು ಅಂತ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಓಕೆ, ಯಾರು ಎಲ್ಲಿ ಸ್ಕಿಪ್ ಮಾಡಬೇಡಿ ಪ್ಲೀಸ್. ನನ್ನ ವೀಡಿಯೋಸ್ ನೋಡ್ತಿದ್ರೆ, ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಏನು ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೂ ಶೇರ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ಒಂದು ಅಮಾಸೆ ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಇದು ಅಮೃತ ಅಮಾಸೆ ಅಂತಂದೇಳಿ ಮನೇಲಿ ಏನಾದರೂ ಸ್ವೀಟ್ ಮಾಡಬೇಕಲ್ವ, ಹಾಗಾಗಿ ಮನೇಲಿ ಸ್ವಲ್ಪ ಏನಾದರೂ ಸ್ವೀಟ್ ಮಾಡೋಣ ಅಂತಂದೇಳಿ ಹುಗ್ಗಿ ಮಾಡೋಣ ಅಂತೇಳಿ ಹುಗ್ಗಿ ಮಾಡ್ತಿದ್ದೆ. ಬಟ್ ನಾನು ಹೇಳಿದ್ನಲ್ವ, ಹಾಸ್ಪಿಟ್ಲಿಗೆ ಹೋಗಿ ಬಂದೆ 3 ಡೇಸ್ ಆ್ಯಂಡ್ 4 ಡೇಸ್ ವೀಡಿಯೋಸ್ ಮಾಡಿಲ್ಲ. ಬಟ್ ನಾನು ಡೈಲಿ ವೀಡಿಯೋಸ್ ಹಾಕ್ತಿರೋ ಕಾರಣ ಮಾಡ್ತಿದ್ದೀನಿ ಅಂದ್ಕೊಂಡಿರ್ತೀರ. ಇನ್ನೇನಂದರೆ ಆಲ್ಮೋಸ್ಟ್ ಗೊತ್ತಿರುತ್ತಲ್ವ, ನಂದು ಫೋನ್ ಪ್ರಾಬ್ಲಮ್, ಫೋನ್ಕಿನ್ನ ನನ್ನ ನೆಟ್ ಪ್ರಾಬ್ಲಮ್. ಹಾಗಾಗಿ ನಾನು ಎಡಿಟ್ ಮಾಡಿ ಇಟ್ಟಿರ್ತೀನಿ, ಅಪ್ಲೋಡ್ ಕಟ್ಟಿರ್ತೀನಿ. ಅದು ಯಾವಾಗ ಅಪ್ಲೋಡ್ ಏನು ಪಬ್ಲಿಕ್ ಆಗುತ್ತೆ, ಅನ್ಲಿಸ್ಟೆಡ್ ಇರುತ್ತೆ. ಬಟ್ ನಾನು ಪಬ್ಲಿಕ್ ಮಾಡಿರ್ತೀನಿ. ಬಟ್ ವಿಡಿಯೋ ಎಡಿಟ್ ಮಾಡಿ ಅಂತ ರೆಡಿ ಇರ್ತವೆ. ಬಟ್ ಇದು ನಾನು 3 ಡೇಸ್ ಆಗಿ ವೀಡಿಯೋಸ್ ಮಾಡಿದ್ದೆ, ಮತ್ತು ವೀಡಿಯೋಸ್ ಮಾಡಿಲ್ಲ. ಇನ್ನು ಅಮಾವಾಸ್ಯೆ ದಿವಸ ಏನಾದರೂ ಸ್ವೀಟ್ ಮಾಡಬೇಕಂತಂದೇಳಿ, ಅಮೃತ ಅಮಾವಾಸ್ಯೆ ಇತ್ತಲ್ವ, ಸ್ವೀಟ್ ಮಾಡಬೇಕನ್ನೋಗೋಸ್ಕರ ಏನಾದರೂ ಮಾಡೋಣ ಅಂತಂದೇಳಿ ಹುಗ್ಗಿ ಮತ್ತು ಅನ್ನ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೆ. ಹಾಗೆ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತಂದೇಳಿ ಹಾಗೆ ವೀಡಿಯೋ ಊಟ ಮಾಡ್ಕೊತಿದ್ದೆ. ಇನ್ನು ನಾನು ಹುಗ್ಗಿ ಮಾಡ್ಬೇಕು ಅಂದ್ಕೊಂಡಿದ್ನಲ್ವ, ಹುಗ್ಗಿ ಮಾಡೋಕ್ಕಂತಲೇ ಎಲ್ಲ ನೆನಿಟ್ಕೊಂಡಿದ್ದು, ಅಂದರೆ ಹುಗ್ಗಿ ನುಚ್ಚು ಅಂತ ಬರುತ್ತವೆ, ಆ ನುಚ್ಚು ಮತ್ತು ಕಡಲೆಬೇಳೆ ಎರಡನ್ನೂ ನೆನಿಟ್ಕೊಂಡಿದ್ದೆ. ಅದು ಆ ಕಡೆ ಸೈಡಲ್ಲೇ ಕುದಿಸೋಕ್ಕಿಟ್ಟಿದ್ದೆ. ಇನ್ನು ಈ ಕಡೆ ಬಂದು ಸಾಂಬಾರಿಗೆ ಬಂದು, ಯಾವಾಗಲೂ ನಾನು ಇಡ್ಲಿ ಹಂಗೆ ಮಾಡಿದರೆ ಡೈರೆಕ್ಟ್ ಎಲ್ಲ ಹಾಕಿ ಕುಕ್ಕರ್ ಕೂಗಿಸ್ತೀನಿ. ಬಟ್ ಈ ಥರ ಏನಾದರೂ ಅನ್ನ ಜೊತೆ ತಿನ್ನೋಕ್ಕೆ ಸಾಂಬಾರು ಮಾಡಿದರೆ ಆ ಥರ ಕೂಗಿಸಲ್ಲ ಫ್ರೆಂಡ್ಸ್. ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಕುಕ್ಕರಲ್ಲಿ ಎಲ್ಲ ಒಮ್ಮೆಟಿಯಾಗಿ ಕೂಗಿಸಿದ್ರೆ. ಹಾಗಾಗಿ ನಮ್ಮ ಮನೆಯವ್ರಿಗೆ ಊಟ ಆ ಥರ ಸಾಂಬಾರು ಇಡ್ಲಿಗೆ ಮಾಡಿದರೆ ಅವ್ರಿಗೆ ಓಕೆ. ಬಟ್ ರೈಸ್ ಜೊತೆಗೆ ಮಾಡಿದರೆ ಈ ಥರನೇ ಮಾಡಬೇಕು. ಇನ್ನು ಹುಗ್ಗಿನೂ ಅದೆಲ್ಲ ಕೂತಿತ್ತಲ್ವ, ಆಗ ತುಪ್ಪ ಜೊತೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿಕೊಂಡು ಕಾಕನ ಅಂತಂದೇಳಿ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊತಿದ್ದೆ. ಇನ್ನು ಕುಕ್ಕರ್ ವಿಸಿಲ್ ಕೂಗಿಸ್ಕೊಂಡಾದ್ಮೇಲೆ ತರಕಾರಿನೂ ಫ್ರೈ ಮಾಡ್ಕೋಬೇಕಲ್ವ, ಹಾಗಾಗಿ ತರಕಾರಿನೂ ಇದರಲ್ಲೇ ಫ್ರೈ ಮಾಡ್ಕೊಂಬಿಡೋಣ ಅಂತೇಳಿ ಫಸ್ಟ್ ಇದು ಮಾಡ್ಕೊಂಡು ತೆಗೆದುಬಿಟ್ರೆ ಆಮೇಲೆ ಅದು ಮಾಡ್ಕೊಳೋಣ ಅಂತಂದೇಳಿ ಗೋಡಂಬಿ ದ್ರಾಕ್ಷಿನೂ ಫ್ರೈ ಮಾಡ್ಕೊತಿದ್ದೆ ಹುಗ್ಗಿಗೆ. ಇನ್ನು ಅದು ಬೇಳೆನೂ ಕುದ್ದಿತ್ತಲ್ವ, ಅದನ್ನು ಚೆನ್ನಾಗಿ ಮಸ್ಕೊಂಡಾದ್ಮೇಲೆ ಹಾಗೆ ಡೈರೆಕ್ಟ್ ಒಗ್ಗರಣೆ ಊಟ ಕೊಟ್ಕೊಂಬಿಡೋಣ ಇದಕ್ಕೆ ಅಂತೇಳಿ ಸಾಸಿವೆ ಜೀರಿಗೆ ಮತ್ತು ತರಕಾರಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೆ ಇದಕ್ಕೆ. ಹಾಗೆ ಎಲ್ಲ ತರಕಾರಿನೂ ಚೆನ್ನಾಗಿ ಬೆನ್ಸ್ಕೊಂಡು ಆಮೇಲೆ ಖಾರ ಹಾಕ್ಕೊಂಡು ಅರಿಶಿನ ಅವಲೇ ಬೇಳೆಯಲ್ಲಿ ಹಾಕ್ಕೊಂಡಿದ್ದೆ. ಹಾಗಾಗಿ ಅರಿಶಿನ ಏನು ಹಾಕ್ಕೊಂಡಿದ್ದಿಲ್ಲ ನಾನು. ಅರಿಶಿನ ಮತ್ತು ಟೊಮೊಟೊ ಬೇಳೆ ಕುಸ್ಕೊಂಡಿದ್ದೆ ಕುಕ್ಕರಲ್ಲಿ, ಆವಾಗಲೇ ಹಾಕ್ಕೊಂಡಿದ್ದೆ. ಹಾಗಾಗಿ ಖಾರವನ್ನು ಹಾಕಿ ಚೆನ್ನಾಗಿ ಮೆತ್ತಗೆ ಚೆನ್ನಾಗಿ ಬೆನ್ಸ್ಕೊಂಡಾದ್ಮೇಲೆ ಅದರಲ್ಲಿ ಹಾಕಿ ಮತ್ತು ಸಾಂಬಾರು ಪುಡಿ ಅದೆಲ್ಲ ಹಾಕಿ ಇನ್ನೊಂದು ಟೈಮ್ ಕೂಗಿಸ್ಕೊಂಡೆ. ಇನ್ನು ಏನಾಗಿತ್ತು, ನಾನು ಯಾಕೆ ಅಷ್ಟೊತ್ತನೇ ನಾವೆಲ್ಲ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಯಾಕಂದರೆ ಅವತ್ತು ಬಂದು ಸಂಡೇ ಅಲ್ವ, ಸಂತೆ ಇರುತ್ತಲ್ವ, ಸಂತೆಗೆ ಹೋಗಿದ್ವಿ. ನಾನೇನು ಮಾಡಿದೆ, ತರಕಾರಿ ಎಲ್ಲ ತಗೊಂಡೆ. ಇನ್ನು ಅವರೇ ತರಕಾರಿ ಅವ್ರನ್ನೂ ತಗೊಳಕ್ಕೆ ಬರ್ತಿರ್ತಾರೆ. ಬಟ್ ಅವ್ರೇನು ಮಾಡಿದ್ರು, ಪ್ರಿಯಾಂಶಿಗೆ ಏನೋ ತರಕ್ಕಂತಂದೇಳಿ ಬಿಸ್ಕೆಟ್ ಏನು ತರಕ್ಕೆ ಅವ್ರು ಸೈಡ್ ಹೋದರು. ಹಾಗಾಗಿ ನಾನೆಲ್ಲ ತಗೊಂಡೆ. ತರಕಾರಿ ತಗೊಂಡಾದ್ಮೇಲೆ ಅವ್ರು ದುಡ್ಡು ಕೊಡ್ಬೇಕಲ್ವ, ತಗೊಂಡಿದ್ದಲ್ಲಿ ದುಡ್ಡು ಕೊಡೋಕ್ಕೆ ನಾನು ಕರೆದೆ, ದುಡ್ಡು ಕೊಡುವ ಅಂತಂದೇಳಿ. ಆಮೇಲೆ ದುಡ್ಡು ಕೊಡೋಕ್ಕಂತ ಬಂದರು. ದುಡ್ಡು ಕೊಡೋಕ್ಕೆ ಬಂದು ದುಡ್ಡು ಕೊಡ್ತಿದ್ದಾರೆ. ಕೊಟ್ಟಾಯ್ತು. ಇನ್ನೇನು ಚೇಂಜ್ ಕೊಡಬೇಕೇನೋ ಅವರು ಇಸ್ಕೊಂಡವರು. ನಾನು ಈ ಕಡೆ ಅವ್ರು ಕೊಡ್ತಾರೆ ಬಿಡು ಅಂತೇಳಿ ನಾನು ಸ್ವಲ್ಪ ಮುಂದಕ್ಕೆ ಹೋಗೋಣಂತೆ ಅಂದರೆ ಅಲ್ಲೇ ಸ್ವಲ್ಪ ಈ ಕಡೆ ಬಂದೆ. ಆಮೇಲೆ ಹಿಂದೆ ಅಕ್ಕ ಏನು ಅಂದ್ರಂತೆ, ಸ್ವಲ್ಪ ಸರಿಯಪ್ಪ ನಾವು ತಗೊತೀವಿ ಈಗ ತರಕಾರಿ ಅಂತಂದ್ರಂತೆ. ಇವ್ರೇನು ಮಾಡಿದ್ದಾರೆ, ಸೈಡಿಗೆ ಸ್ವಲ್ಪ ಸರ್ಕೊಂಡಿದ್ದಾರೆ. ಅದೇನಾಗಿದೆ ಅಂದರೆ, ಅವರು ನಿಂತಲ್ಲಿ ಜಾಗದಲ್ಲಿ ಸ್ವಲ್ಪ ಸರ್ಕೊಂಡಿದ್ರೆ ಏನಾಗ್ತಿದ್ದಿಲ್ಲ. ಬಟ್ ಈ ಕಡೆ ಸರ್ಕೊಂಡಾರ. ಅಲ್ಲಿ ಏನಿತ್ತು, ನಾಯಿ ಇತ್ತು ಫ್ರೆಂಡ್. ಅದೇನು ಮಾಡಿ ಇವ್ರೇನು ಮಾಡಿದ್ದಾರೆ, ಅಂತ ಹೇಳಿದ್ರೆ ಈ ಕಡೆ ಅವ್ರು ನೋಡಲಾರ್ದ ಪ್ಲೇಟ್ ಎತ್ಕೊಂಡಿದ್ರು, ಹಿಂಗೆ ಸೈಡ್ ಸರಿದ್ಬಿಟ್ಟಿದ್ದಾರೆ. ಅದು ನಾಯಿ ಕಾಲು ತುಳಿದ್ಬಿಟ್ಟಿದ್ದಾರೆ. ನಾಯಿ ಕಾಲು ತುಳಿದು ನಾಯಿ ಕಡ್ದ್ಬಿಟ್ಟಿದೆ ಫ್ರೆಂಡ್ಸ್ ಅವರಿಗೆ. ಯಪ್ಪ, ಅದು ನನಗೂ ಗೊತ್ತಿಲ್ಲ. ಅಂದರೆ ನನಗೆ ಅಲ್ಲೇ ಇದ್ದೆ. ಬಟ್ ಸುಮ್ಮನೆ ಅಂದರು ಅವರು ಅಷ್ಟೇ. ನನಗೆ ಕಡ್ದಿದೆ ಅಂತ ಏನು ಗೊತ್ತಿಲ್ಲ ಅಷ್ಟೊಂದು. ಆಮೇಲೆ ಏನಾಯಿತು, ಇಲ್ಲ ನಾಯಿ ಅದು ಬೌ ಅಂತದಲ್ಲ, ಹಂಗಂತ ಏನೇನು ಆಯ್ತಾ, ಏನಿಲ್ಲ ಅಷ್ಟೇ, ಜಸ್ಟ್ ಟಚ್ ಆಯಿತು ಅಷ್ಟೇ ಅಂದರು. ನಾನು ಅಷ್ಟೇ ಸೀರಿಯಸ್ ಊಟ ಏನು ತಗೊಂಡಿಲ್ಲ ಫ್ರೆಂಡ್ಸ್ ಅದನ್ನು. ಆಮೇಲೆ ಅದೇ ಓದ್ಲಾಗಲ್ಲಿ ನೋಡಿರ್ತಿರಲ್ವ, ಏನು ಚಿಕನ್ ತಗೊಂಬಂದಿದ್ರು. ಅವ್ರು ಚಿಕನ್ ಪೆಪ್ಪರ್ ಫ್ರೈ ಮಾಡೋಂತಂದೇಳಿ ಚಿಕನ್ ಪೆಪ್ಪರ್ ಫ್ರೈ ಮತ್ತು ಅಕ್ಕಿ ರೊಟ್ಟಿ ಮಾಡೋ ಅಂತ ಮಾಡ್ಕೊಂಡು ಕುಂತಿದ್ದೆ. ಮಾಡ್ಕೊಂಡೆಲ್ಲ ಆಯಿತು. ಅವ್ರು ಹಾಗೆ ಟಿ ವಿ ನೋಡ್ಕೊತಿದ್ರು. ಇನ್ನು ಅದು ಫ್ರೈ ಎಲ್ಲ ಮಾಡಿದ್ವಿ. ಊಟ ಮಾಡೋಣ ಬಾ ಅಂತಂದು ನಾನು ಅಡುಗೆ ಆಯಿತು ಊಟ ಮಾಡೋಣ ಬಾ ಅಂತ ಕರಿತಿದ್ದೆ ಫ್ರೆಂಡ್ಸ್. ಕರಿತಿದ್ರೆ ಇವರು ಕಾಲು ಹಿಂಗೆ ನೋಡ್ಕೊಂತ ಸುಮ್ಮನೆ ಹಿಂಗೆ ಅವ್ರು ಶಾರ್ಟ್ಸ್ ಹಾಕ್ಕೊಂಡು ಸುಮ್ಮನೆ ಕಾಲು ಚಾಚ್ಕೊಂಡು ಟಿ ವಿ ನೋಡ್ತಿದ್ರು. ಮೇಲೆ ಬೆಡ್ ಮೇಲೆ ನೋಡ್ತಿದ್ರಲ್ವ. ನಾನಿದ್ದು ಇಲ್ಲೇನಾಗಿದೆಯಲ್ಲ, ಯಾಕೋ ಬ್ಲಡ್ ಬರ್ತಿದೆ ಅಲ್ಲಿ. ಅಂದರೆ ಜಾಸ್ತಿ ಏನು ಬರ್ತಿಲ್ಲ, ಒಂದು ಸ್ವಲ್ಪ
ಬ್ಲಡ್ ಕಾಣಿಸ್ತಿತ್ತು ಅಂದರೆ ಚರ್ಮದಲ್ಲಿ. ಏನು ಬ್ಲಡ್ ಕಾಣಿಸ್ತಿದೆಯಲ್ಲ ಅಂತಂದು. ಆಮೇಲೆ ಇದು ನಾಯಿ ಕಡ್ದಿದೆ ಅಲ್ವಾ ಅದಕ್ಕೆ. ನಾಯಿ ಕಡ್ದಿದ್ದೇನೋ ಮತ್ತು ಕಡ್ದಿದ್ದೇನಾ ನಿನಗೆ ಅಂದೆ. ಅಂದು ಮತ್ತು ಜಸ್ಟ್ ಟಚ್ ಆಯ್ತು ಅಂದೆಲ್ಲ ಅದು. ಅಷ್ಟೇ. ಮತ್ತು ಟಚ್ ಆಯ್ತು ಅಂದರೆ ಸುಮ್ಮನೆ ಅದು ಉಗುರು ಹಿಂಗೆ ತೆರೆದಂಗೆ ಆಯ್ತು, ಹಂಗೆ ಹಂಗೆ ಆಗಿದೆ ಅಂತ ಅವ್ರು ಅಂದರು. ಇಲ್ಲ ಇದು ಕಡ್ದಿದೆ, ಅದ್ರ ಬ್ಲಡ್ ಬಂದಿದೆ ಅಂದರೆ ಕಡ್ದಿದೆ, ಅದು ಟಚ್ ಆದರೆ ಅದು ಸುಮ್ಮನೆ ಹಿಂಗೆ ಗೀರು ಬಿದ್ದಿರ್ತತೆ ಅಂತ ನಾನು ಅಂದೆ. ಆಮೇಲೆ ಇದು ನಾನು ಕರ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಚಿಕ್ಕವಳಿದ್ದಾಗೆ. ಅವಾಗೆ ನೋಡಿದ್ದೀನಿ ಅದು ನಾಯಿ ಕಡ್ದ ಅದು ಏನೇನೋ ಮಾಡ್ತಾರೆ ಅದೆಲ್ಲ. ನಾನು ಇನ್ನೂ ನಂಜು ತಗೊಂಡಿದ್ರೆ ಇನ್ನೂ ಇದು ಅಂತಂದೇಳಿ ಆಮೇಲೆ ಅವಾಗ ಎಷ್ಟು ಊಟ ಮಾಡೋಕೆ ಕರಿಬೇಕು ನಾವೇನಿಲ್ಲ ಅಂದರೂ 9 ಗಂಟೆಗೆ ಹಂಗೆ ಮಾಡಿ ಅಭ್ಯಾಸ ಎಲ್ಲ ಫ್ರೆಂಡ್ಸ್. ಊಟ ಎಲ್ಲ ಅಡುಗೆ ಆಯಿತು, 9 ಗಂಟೆಗೆ ಆಯಿತು. ಇನ್ನು 9:30 ಹಂಗೆ ಊಟ ಮಾಡೋಕೆ ಕರಿಬೇಕು. ಇವ್ರೇನು ಮಾಡಿದ್ರು, ಇನ್ನು ಇವ್ರಿಗೆ ನಾನು ಕರೆಯೋಕೆ ಹೋದಾಗ ಅವಾಗ ನಾನು ನೋಡಿದ ಮೇಲೆ ಅವ್ರಿಗೆ ಗೊತ್ತಾಗಿದೆ ಫ್ರೆಂಡ್ಸ್. ಇಲ್ಲ ನಾನು ನೋಡಿಲ್ಲ ಅಂದಿದ್ರೆ ಇದು ಹಂಗೆ ಇರ್ತಿತ್ತು. ಅದು ನಾನು ನೋಡಿ ಅದೇನು ಬ್ಲಡ್ ಅಂದಾಗ ಅವಾಗ ಗೊತ್ತಾಗಿದೆ. ಇನ್ನು ನಾನು ನೋಡಿದೆ ಫ್ರೆಂಡ್ಸ್. ಇನ್ನು ನನಗೆ ಅದೆಲ್ಲ ಗೊತ್ತಲ್ವ ಏನು ಎಂತ ಹಂಗೆ ಬಿಡಬಾರ್ದು ಅಂತ ನನಗೆ ಗೊತ್ತಿತ್ತಲ್ವ. ಹಾಗಾಗಿ ದೇವ್ರೇ ಹೋಗ್ಲಿ ಬಿಡಿ, ಏನಾಗಲ್ಲ, ಅದಕ್ಕೆಲ್ಲ ಏನಾಗುತ್ತೆ ಅಂದರೆ ಅಪ್ಪ ನನಗೆ ಕರೆದಾಗ ಏನು ಮಾಡಿದ್ದಾರೆ ನಮ್ಮ ಅಪ್ಪ ಅಮ್ಮ ನನಗೆ ಗೊತ್ತು, ನೀನು ಹಂಗೆ ಬಿಡ್ಬೇಡ ಅಂತೀಯ ಹಂಗಂದು. ಆಮೇಲೆ ಇವ್ರಿಗೆ ಏನು ಮಾಡಿದೆ, ಇದಕ್ಕೆ ಕಳಿಸಿದ್ರು ಫ್ರೆಂಡ್, ಹಾಸ್ಪಿಟ್ಲಿಗೆ ಕಳಿಸಿದೆ ಆಯಿತು. ಇನ್ನು ಮನೆ ಹತ್ರ ಇರ್ತಾರಲ್ವ ಅವರಿದ್ದು ಊಟ ಆಯ್ತು ಅಂತ ಕೇಳ್ತಿದ್ರು. ಇನ್ನು ಇಲ್ಲ ಅಂದಾಗ ಇನ್ನೂ ಬಂದಿಲ್ಲ ನಿಮ್ಮ ಅಪ್ಪ ಹಂಗಂತಿದ್ರು. ಇಲ್ಲ ಬಂದಿದ್ದಾರೆ, ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಇಷ್ಟೊತ್ತಲ್ಲಿ ಯಾಕೆ ಹಾಸ್ಪಿಟ್ಲಿಗೆ ಹೋಗಿದ್ರು? ಇಲ್ಲ ಹಿಂಗೆ ಅಂತ ಹೇಳಿದೆ, ನಾಯಿ ಕಚ್ಚಿದೆ ಅಂದರೆ. ಹೌದಾ, ನಾಯಿ ಕಚ್ಚಿದೆ ಪ್ರೈವೇಟ್ ಹೋಗ್ಬಾರ್ದು, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕು, ಅಲ್ಲಿ ಸೂಜಿ ಇರುತ್ತೆ ಹಂಗೆ ಅಂದ್ರೆ. ಮತ್ತು ಅಲ್ಲಿಗೆ ಹೋಗಿ ಫೋನ್ ಮಾಡಿದ್ದೆ ಇವರಿಗೆ. ಇಲ್ಲ ಇನ್ನೇನು ಡಾಕ್ಟ್ರು ಬಂದಿಲ್ಲ, ಈಗ ಬರ್ತಾರಂತೆ, ಹಾಕ್ಸ್ಕೊಂಡು ನಾನು ಬರ್ತೀನಿ, ನೀನು ಊಟ ಮಾಡೋಂಗಿದ್ರೆ ಮಾಡು ಅಂತ ಹೇಳಿದ್ರು. ನನಗೆ ಎಲ್ಲಿ ಹೋಗುತ್ತೆ ಫ್ರೆಂಡ್ಸ್ ಊಟ, ಅವ್ರಿಗೆ ಹೆಂಗಾಗಿದ್ದು ನೋಡಿ ಅಪ್ಪ ಅನಿಸಿದ್ದು. ಆಮೇಲೆ ಇದಿಲ್ಲ ನಾನು ಬರ್ತೀನಿ ಅಂತ. ಬೇಡ ನಾನು ಹೋಗ್ತೀನಿ ಬಿಡು ಅಂತಂದರೆ, ಇಲ್ಲ ಇಷ್ಟೊತ್ತಾಗಿದೆಯಲ್ಲ, ಇವ್ರು ಏನಂದರೆ ಹಿಂಗೆ ಹೋಗ್ತಾರೆ, ಇಲ್ಲ ಅಂತ ಬಂದುಬಿಡ್ತಾರೆ. ನನಗೆ ಅದು ಭಯ ಒಂದಿತ್ತು, ಅಂದರೆ ಹಿಂಗಾಗಿದೆ ಸುಮ್ಮನೆ ಅಂತೂ ಬಿಡೋಕ್ಕಾಗಲ್ಲ ಅಂತಂದೇಳಿ. ಹಾಗಾಗಿ ನಾನು ಹೋದೆ ಫ್ರೆಂಡ್ಸ್ ಅವ್ರ ಜೊತೆ. ಇನ್ನು ಇವರು ಹೋಗಿ ಇಲ್ಲ ಡಾಕ್ಟ್ರ್ ಇಲ್ಲಂತೆ ಬರ್ತಾರೆ ಅಂತ ಗೊತ್ತಿತ್ತು. ಹಾಗಾಗಿ ನಾನು ನನ್ನ ಜೊತೆಯಲ್ಲೇ ಹೋದೆ. ಹಾಗಾಗಿ ಹೋದ್ಮೇಲೆ ಅವ್ರು ನರ್ಸ್ ಇರ್ತಾರಲ್ವ ಅವರಿದ್ದು ಹಿಂಗೆ ಕಡ್ದಿದೆ ಅಂದರೆ ಇಷ್ಟೊತ್ತಲ್ಲಿ ಬಂದರೆ ಯಾವ ಡಾಕ್ಟ್ರ್ ಇರ್ತಾರಪ್ಪ, ಇರಲ್ಲ. ಬಟ್ ಒಂದು ಸೂಜಿ ಹಾಕ್ತೀನಿ, ಬಟ್ ನಾಯಿ ಕಡ್ದಿದ್ದು ಸೂಜಿ ಅಲ್ವಾ, ಬೇರೆ ಸೂಜಿ ಹಾಕ್ತೀನಿ, ನಾಳೆ ಬೆಳಗ್ಗೆ ಬರ್ರಿ ಅಂತಂದು ಹೇಳಿದ್ರು. ಅವಾಗ ನಾವು ಬೆಳಿಗ್ಗೆ ಡಾಕ್ಟ್ರ್ ಚೆಕ್ ಮಾಡಿ ಆಮೇಲೆ ಅವರು ಇಂಜೆಕ್ಷನ್ ಟ್ಯಾಬ್ಲೆಟ್ ಕೊಡ್ತಾರೆ. ಈಗ ನಾನೊಂದು ಜಸ್ಟ್ TT ಇಂಜೆಕ್ಷನ್ ಒಂದೇ ಹಾಕಿ ಕಳಿಸ್ತೀನಿ, ಬೆಳಿಗ್ಗೆ ಬರ್ರಿ ಅಂತಂದು ಹೇಳಿ ಕಳಿಸಿದ್ರು. ಹಾಗಾಗಿ ಅಲ್ಲಿ ಒಂದೇ ಇಂಜೆಕ್ಷನ್ ಹಾಕಿ ನಾವು ಬಂದ್ವಿ ಫ್ರೆಂಡ್ಸ್ ಮನೆಗೆ. ಬೆಳಿಗ್ಗೆ ಹೋಗೋಣ ಅಂತಂದೇಳಿ ಬಂದ್ವಿ. ಆಮೇಲೆ ಬೆಳಿಗ್ಗೆನೂ ಹೋದ್ವಿ. ಆಮೇಲೆ ಅವು ಎಷ್ಟೋ ಡೋಸ್ ಇರ್ತವೆ ಫ್ರೆಂಡ್ಸ್, 4 ಏನು ಎಷ್ಟೇ ಇರ್ತವೆ. ಅಂದರೆ ಡೈಲಿ ಇರಲ್ಲ, ಒಂದು ಸ್ವಲ್ಪ 1-2 ದಿನ 3 ದಿನ ಗ್ಯಾಪ್ ಮಾಡಿರ್ತವೆ. ಹಾಗಾಗಿ ಆ ಸೂಜಿನ ಬರ್ಕೊಟ್ರು. ನೆಕ್ಸ್ಟ್ ಡೇ ಹೋಗಿದ್ವಿ, ಅವಾಗೂ ಅದೆಲ್ಲ ಬರ್ಕೊಟ್ರು. ಮತ್ತು ಅವೇನು ತಿನ್ನಬಾರ್ದು, ಏನಿಲ್ಲ, ಹೆಂಗಿರಬೇಕು ಹೆಂಗಿಲ್ಲ ಅದು ಎಲ್ಲ ಒಂದು ಲೀಸ್ಟ್ ಇದೆ ಫ್ರೆಂಡ್ಸ್. ಅದೆಲ್ಲ ಇದು ಮಾಡೋಕ್ಕೆ ನನಗೆ ಸ್ವಲ್ಪ ಬೇಜಾರಾಗ್ತಿತ್ತು. ಮತ್ತು ಅವ್ರಿಗೆ ಪಥ್ಯ ಹೇಳಿದ್ರೆ ಅದು ತಿನ್ನಬಾರ್ದು ಅಂತ. ಮತ್ತು ಅವ್ರಿಗೆ ಸಪ್ರೇಟ್ ಅಡುಗೆ, ನನಗೆ ಸಪ್ರೇಟ್ ಅಡುಗೆ, ಅದನ್ನು ಇತ್ತು ಸಪ್ರೇಟ್ ಸೇಮೇ ಮಾಡಬೇಕಿತ್ತು. ಬಟ್ ಸಂತೆಯಲ್ಲಿ ನೋಡಿದ ಪ್ರಕಾರ ನಾನು ಚೌಳೆಕಾಯಿ, ದೊಣ್ಣೆಮೆಣಸಿನ್ಕಾಯಿ ಮತ್ತು ಸೌತೆಕಾಯಿ ಮತ್ತು ಆಲೂಗಡ್ಡೆ, ಏನೇನು ಹಸಿಮೆಣ್ಸಿನ್ಕಾಯಿ ಏನೇನು ತಗೊಂಬಂದಿದ್ದೆ ಅವನ್ನೇ ತಿನ್ನಿಸ್ಬೇಡ ಅಂತ ಹೇಳಿದ್ರು. ಇನ್ನು ನಾನು ಅವನ್ನೇ ತಿನ್ನಿಸ್ಬೇಡ ಅಂದರೆ ಹೆಂಗೆ ಅಂತೇಳಿ ನಾನು ಆಮೇಲೆ ನೋಡಿ ಅವ್ರಿಗೆ ಮತ್ತೆ ಇರಲಿ ಬಿಡು ಅಂತ ಮತ್ತೆ ನನಗೆ ತಂದಿದ್ದು ನಾನು ಸ್ವಲ್ಪ ಮಾಡ್ಕೊತಿದ್ದೆ. ನಾನು ಒಬ್ಬಳೇ ಎಷ್ಟಂತ ತಿನ್ನಲಿ, ನಾನು ಸ್ವಲ್ಪ ಮಾಡ್ಕೊತಿದ್ದೆ. ಇನ್ನು ಅವ್ರಿಗೆ ಬೇರೆ ಅವ್ರಿಗೆ ಹೇಳ್ತಿದ್ದೆ ಇವು ತಗೊಂಬ ಅಂತೇಳಿ. ಅವ್ರಿಗೆ ತಗೊಂಬಂದಾಗ ಅವ್ರಿಗೆ ಬೇರೆ ಮಾಡಿಕೊಡ್ತಿದ್ದೆ. ಚಪಾತಿ ರೊಟ್ಟಿ ಸೇಮ್ ಇರ್ತಿತ್ತು, ಬಟ್ ಅವ್ರಿಗೆ ಏನಂದರೆ ಪಲ್ಯ ಜೊತೆಗೆ ಅನ್ನ ಜೊತೆಗೆ ಅಂದರೆ ಸ್ವಲ್ಪ ಬೇರೆ ಇರ್ತಿತ್ತು. ಹೀಗಿತ್ತು ಫ್ರೆಂಡ್ ನನ್ನ ಪರಿಸ್ಥಿತಿ. ಹಾಗೆ ಅಮಾವಾಸ್ಯೆನೂ ಬಂತು. ಇನ್ನು ಹುಗ್ಗಿ ಮಾಡೋದು ಹೇಗೆ ಅಂತೇಳಿ ನೋಡಿ. ಓಕೆ ಫ್ರೆಂಡ್ಸ್, ಹುಗ್ಗಿದು ಹೇಳ್ತೀನಿ. ಇನ್ನು ಹುಗ್ಗಿ ಬಂದು ನುಚ್ಚವೆಲ್ಲ ಕುಸಕ್ಕಿಟ್ಟಿದ್ನಲ್ವ, ಹಾಗೆ ಸ್ವಲ್ಪ ಬೆಲ್ಲ ಹಾಕಿ ಕುಸಕ್ಕಿಟ್ಟಿದ್ದೆ. ಅದಾದಮೇಲೆ ಒಂದೇ ಒಂದು ಏಲಕ್ಕಿ ಕುಟ್ಟಿ ಹಾಕಿಲ್ಲ ಫ್ರೆಂಡ್ಸ್, ಹಂಗೆ ಹಾಕಿದ್ದೆ. ಯಾಕಂದರೆ ಇವರು ಗುಡಿಗೆ ಹೋಗ್ಬೇಕಿತ್ತು, ಅಮಾವಾಸ್ಯೆ ಒಂದಿತ್ತಲ್ವ. ಏಲಕ್ಕಿ ಹಾಕಿದೆ. ಆಮೇಲೆ ಇದೆಲ್ಲ ಕುದ್ದಿದೆ ರೆಡಿ ಆಗಿದೆ ಅಂತ ಗೊತ್ತಾಗುತ್ತಲ್ವ. ಆಮೇಲೆ ನಾನು 10 ರೂಪಾಯಿ ಹಾಲಿನ ಪ್ಯಾಕೆಟ್ ಇರುತ್ತಲ್ವ, ಅದು ಒಂದು ಪ್ಯಾಕೆಟ್ ಇದಕ್ಕೆ ಹಾಕಿ ಆಮೇಲೆ ಕುದಿಸ್ಲಿಲ್ಲ ಫ್ರೆಂಡ್. ಒಂದೇ ಅಂದರೆ ಒಂದು ಸ್ವಲ್ಪ ಹಿಂಗೆ ಕುದಿಯೋ ಥರನೇ ನಾನು ಆಮೇಲೆ ಆಫ್ ಮಾಡಿಬಿಟ್ಟೆ. ಅಲ್ಲಿಗೆ ರೆಡಿ ಆಯಿತು ಹುಗ್ಗಿ. ಹಾಗೆ ಸ್ವಲ್ಪ ಅಮಾವಾಸ್ಯೆ ಇತ್ತಲ್ವ, ಮನೆ ಹತ್ರ ಸ್ವಲ್ಪ ಸಗಣಿ ಪುಡಿ ಇರುತ್ತಲ್ವ, ಅದು ನೀರಲ್ಲಿ ಹಾಕಿ ಒಂದು ಸ್ವಲ್ಪ ಮನೆ ಹತ್ರ ಸಾರಿಸಿದ್ರೆ ಚೆನ್ನಾಗಿ ಅಮಾವಾಸ್ಯೆಗೆ ಸಾರಿಸ್ತೀನಿ ನಾನು. ಹಾಗಾಗಿ ಮೊನ್ನೆ ಸಂಕ್ರಮಣಕ್ಕೆ ತಂದಿರೋ ರಂಗೋಲಿ ಪುಡಿನೇ ಇತ್ತು. ಇನ್ನು ಅದನ್ನು ಹಾಕಿ ಸ್ವಲ್ಪ ರಂಗೋಲಿ ನನಗೆ ಬಂದಷ್ಟು ಒಂದು ಸ್ವಲ್ಪ ಏನು ತೃಪ್ತಿ ಫ್ರೆಂಡ್ಸ್, ಮನೆ ಮುಂದೆ ಆ ಥರ ಎಲ್ಲ ಮಾಡಿ ಏನೋ ಒಂದು ಸ್ವಲ್ಪ ನಿಧಾನ ಆಗುತ್ತೆ ಅಂಥೇಳಿ
ನಾನು ಸ್ವಲ್ಪ ಸಗಣಿ ಸಾರಿಸಿ ರಂಗೋಲಿ ಹಾಕಿದ್ದೆ ಬಂದಾಗೆ. ಹಾಗೆ ಬೇಳೆ ಮಸ್ತಿದ್ನಲ್ವ ಎಲ್ಲ ತರಕಾರಿ ಹಾಕಿ ಇದನ್ನು ಕುದಿಯೋಕೆ ಇಟ್ಟಿದ್ದೆ. ಇದನ್ನು ಕುದೀತಿತ್ತು ಅಷ್ಟರಲ್ಲಿ ಇದನ್ನು ಇತ್ತಲ್ವ ಅಮಾವಾಸ್ಯೆನೂ ಇತ್ತಲ್ವ, ನಮ್ಮ ಮನೆಯವ್ರು ಪೂಜೆನೂ ಮಾಡ್ತಿದ್ರು. ಹಾಗೆ ಗುಡಿ ಗುಟ ಹೋಗೋದಿತ್ತು ಇವರು, ಹಾಗಾಗಿ ಬೇಗನೆ ಎದ್ದಿದ್ರು. ಇನ್ನು ಬಂದು ಈ ಥರ ಎಲ್ಲ ಆದರೆ ಇನ್ನೇನು ಲಾಗ್ ಮಾಡೋಕ್ಕೆ ಮನಸ್ಸು ಬರುತ್ತೆ ಫ್ರೆಂಡ್ಸ್. ಹಾಗಾಗಿ 2 ಡೇಸ್ ಲಾಗೇ ಮಾಡಿದ್ದಿಲ್ಲ ನಾನು. ಏನು ಅವ್ರು ಚೆನ್ನಾಗಿದ್ರೆ ಅಲ್ವ ಫ್ರೆಂಡ್ಸ್ ನಾವು ಚೆನ್ನಾಗಿರೋದು. ಇನ್ನು ಅವ್ರಿಗೆ ಹಂಗಾದರೆ ಇನ್ನು ನಮಗೆ ಹೆಂಗಾಗಬೇಡ, ನಾವೇನು ದುಡಿಯೋರ ಏನು? ಅವರಾದರೆ ದುಡಿತಾರೆ ಮನೆಯಲ್ಲಿ, ತಂಡ ಹಾಕ್ತಾರೆ. ದುಡಿಯೋರಿಗೆ ಹಂಗಾದರೆ ನಮ್ಮ ಪರಿಸ್ಥಿತಿ ಹೆಂಗೆ? ಅದು ಏನೇನು ಆಲೋಚನೆ ಬರ್ತಿತ್ತು ಫ್ರೆಂಡ್. ಆದ್ರೂ ಅಷ್ಟೆಲ್ಲ ಆಗಿತ್ತು. ಪಾಪ ಸೂಜಿ ಹಾಕಿನ ಕೈಯೆಲ್ಲ ನೋವಾಗಿತ್ತು ಫ್ರೆಂಡ್ಸ್. ಒಂದು ದಿನ ಡ್ಯೂಟಿ ಅವ್ರಿಗೆ ಹೋಗ್ಬೇಡ ರೆಸ್ಟ್ ಮಾಡು ಅಂತಂದು ಹೇಳಿದರು. ಅವ್ರು ರೆಸ್ಟ್ ಮಾಡಲಿಲ್ಲ ಪಾಪ, ಹೋದರು ಅವರು. ಇಲ್ಲ ನನಗೇನಾಗಲ್ಲ, ನನಗೇನಾಗಿಲ್ಲ ಬಿಡು, ಹೋಗ್ತೀನಿ ನಾನು ಅಂತೇಳಿ. ಬಟ್ ಪತ್ತೆ ಅದು ಇದು ಹೇಳಿದರು. ಕೇಳಿ ಅವೆಲ್ಲ ಮಾಡಿದ್ರು ಫ್ರೆಂಡ್ಸ್. ಅವೆಲ್ಲ ಅವರು ಮಾಡಿದ್ರು. ಈಗ ನಾನು ವಾಯ್ಸ್ ಕೊಡ್ತಿರೋ ಬಂದು ಅವೆಲ್ಲ ಈ ಥರ ಆಗಿ 1-2 ವಾರನೇ ಆಯಿತು. ಬಟ್ ಈಗ ಕೊಡ್ತಿದ್ದೀನಲ್ವ, ನಿಮಗೆ ಇವಾಗ ಅನಿಸುತ್ತೆ. ಬಟ್ ಇದೆಲ್ಲ ಅವ್ರಿಗೆ ಸ್ವಲ್ಪ ಇವಾಗ ಆರಾಮಿದ್ದಾರೆ. ಅದೇ ಒಂದು ಸ್ವಲ್ಪ ಇದು ಫ್ರೆಂಡ್ಸ್. ಅವ್ರಿಗೆ ಹಂಗಾದ್ರೆ ಇನ್ನು ಹೆಂಗಿರೋ ನಿಜ ಫ್ರೆಂಡ್. ನನಗಂತ ಹೆಂಗೆ ಪದೇ ಯಾಕೆ ಹಿಂಗೆ ಆಗುತ್ತೆ, ಯಾಕೆ ಹಂಗಿಲ್ಲ, ದೇವ್ರ ಹತ್ರ ಏನು ಕೇಳ್ತೀನಿ ಏನಿಲ್ಲ ಗೊತ್ತಿಲ್ಲ ಫ್ರೆಂಡ್. ಸುಖ ಶಾಂತಿ ನೆಮ್ಮದಿ ಕೊಡು ಅಷ್ಟೇ ಕೇಳ್ತೀನಿ ಫ್ರೆಂಡ್. ನನ್ನ ಗಂಡ ಬೇಯಿಸಿದ್ರೆ ನಾವೆಲ್ಲ ಫ್ರೆಂಡ್ ಬೇಯಿಸಿರೋದು. ಹಾಗಾಗಿ ಅವರಿಗೆ ಏನು ಬೇಸರಿಕೆ ಇಲ್ಲಾರ್ದಂಗೆ ನೋಡ್ಕೊಂಬಪ್ಪ ತಂದೆ. ಅತಿ ಆಸೆ ಏನಿಲ್ಲ, ಇದ್ದಂಗೆ ಚಂದಿರು, ದುಡಿಯೋಕ್ಕೆ ಶಕ್ತಿ ಕೊಡು, ಕೈ ಕಾಲು ಉಸಿರು ಕೊಡು ಅಂತ ಇಷ್ಟೇ ಕೇಳ್ಕೊತೀನಿ ಫ್ರೆಂಡ್ ದೇವ್ರ ಹತ್ರ. ಯಾಕಂದರೆ ಅವ್ರಿಗೆ ಹಂಗಾದ್ರೆ ಇನ್ನು ನಾವು ಹೆಂಗಿರ್ಬೇಡ. ಮನೇಲಿ ಒಬ್ಬರೇ ದುಡಿಯೋರಂದರೆ ಆಲ್ಮೋಸ್ಟ್ ಅಲ್ಲಲ್ಲಿಗೆ ಗೊತ್ತಿರುತ್ತೆ ಅವ್ರಿಗೆ. ಹಂಗಾಗಿ ಮನೆಗೆ ಕುಂತ್ರೆ ಮನೆ ನಡೆಯೋದು ಎಷ್ಟು ಕಷ್ಟ ಅಂತಂದೇಳಿ. ಬಟ್ ಅವ್ರು ಒಂದಿನವೂ ಇರಲಿಲ್ಲ. ಈಗಂತಲ್ಲ ಫ್ರೆಂಡ್ಸ್, ಅವ್ರು ಒಂದು ಜ್ವರ ಬಂದ್ರೂ ಮನೇಲಿರಲ್ಲ, ಹೋಗ್ತಿರ್ತಾರೆ ಮನೇಲಿದ್ದೇನಿದೆ ಅದು ಇದು ಅಂತಂದೇಳಿ. ಪಾಪ ಅನಿಸಿತ್ತು ನನಗೂ. ಅವಾಗೇ ಒಂಥರ ಆಗ್ಬಿಡ್ತು. ನಾವು ಏನೇನು ಮಾಡಬೇಕಲ್ಲ ಇಂಥ ಸಿಚುವೇಶನ್ ಬಂದಾಗೆ. ಅವ್ರಿಗೆ ಏನಾದ್ರು ನಾನಿದ್ದೀನಿ ಅಂತಂದೇಳಿ ಒಂದು ಸ್ವಲ್ಪ ಧೈರ್ಯ ಇರುತ್ತೆ. ಒಂದು ಸ್ವಲ್ಪ ಈ ಥರ ಎಲ್ಲ ಅಂದರೆ ಏನು ಹೇಳೋಕ್ಕೂ ಮನಸ್ಸು ಬರ್ತಿಲ್ಲ ಫ್ರೆಂಡ್ಸ್. ಒಂಥರ ಬೇಜಾರು. ಅಂದರೆ ಅವ್ರು ಯಾವ ಥರ ಆದ್ರೆ ನಾನಿದ್ದೀನಿ, ಅವ್ರು ರೆಸ್ಟ್ ಮಾಡಲಿ ಇರಲಿ, ನಾವು ದುಡಿತೀವಲ್ಲ ಅನ್ನೋ ಅಷ್ಟು ಇರುತ್ತಲ್ವ. ಹಾಗಾಗಿ ಇವಾಗಂತಲ್ಲ ಫ್ರೆಂಡ್ಸು, ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಒಬ್ಬರು ದುಡಿಯೋದ್ರಿಂದ ಏನೂ ನಡೆಯಲ್ಲ, ಇಬ್ಬರು ದುಡಿಬೇಕಂತ. ಬಟ್ ಇಂಥ ಸಿಚುವೇಶನ್ನಲ್ಲಿ ಅವ್ರು ದುಡ್ದಿಲ್ಲ, ಆರಾಮಿಲ್ಲ, ಮನೆಗಿದ್ರೂ ನಾವು ದುಡ್ದು ನಿಭಾಯಿಸ್ಬೋದು ಅನ್ನೋಷ್ಟು ನಂಬಿಕೆ ನಮ್ಮಲ್ಲಿ ಇರಬೇಕಲ್ವ. ಹಾಗಾಗಿ ಇನ್ನು 3 ಡೇಸ್ ಆಗಿತ್ತು ಅವ್ರಿಗೆ ಆ ಥರ ಆಗಿ. ಆಮೇಲೆ ಅವ್ರ ಅಪ್ಪನೂ ಬಂದಿದ್ದರು. ಅದೇನೋ 7 ಬಾವಿ ನೀರು ಕುಡಿಬೇಕಂತ ಫ್ರೆಂಡ್ಸ್, ಅದು ನೀರು ಕೊಡೋಕೆ ಬಂದಿದ್ರು. ಹಾಗೆ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗಿ ಬಂದಿದ್ರು. ಇನ್ನು ಅವರು ಒಂದು ಡೋಸ್ ಇತ್ತು ಹಾಕ್ಸ್ಕೊಂಬಂದು, 2nd ಡೋಸ್ ಇತ್ತು ಅವ್ರದ್ದು. ಅವಾಗ ಬಂದಿದ್ದರು ಅವರು. ಇನ್ನು ಇವ್ರೂ 2nd ಡೋಸ್ ಇತ್ತಲ್ವ, ಹಾಗಾಗಿ ಮಧ್ಯಾಹ್ನ ಮೇಲೆ ರಜಾ ಹಾಕ್ಕೊಂಡು ಬಂದಿದ್ದರು. ಇನ್ನು ಅವರು ಹಾಸ್ಪಿಟ್ಲಲ್ಲಿ ಹೇಳಿದರು, ಅವರಿಲ್ಲ ಬೆಳಿಗ್ಗೆ ಬರಬೇಕು, ಇಲ್ಲ ಅಂದರೆ ಏನು ಮಧ್ಯಾಹ್ನ ನಂಗೆ ಬರ್ಬೇಕು ಅಂದಿದ್ರು. ಬಟ್ ಇವರು 12 ತಾಸು ಡ್ಯೂಟಿ ಅಲ್ಲ ಫ್ರೆಂಡ್ಸ್. ಬೆಳಿಗ್ಗೆ 8 ಗಂಟೆಗೆ ಹೋದರು, ಮತ್ತು ನೈಟ್ 8 ಗಂಟೆಗೆ ಬರ್ತಾರೆ. ಹಾಗಾಗಿ ಅವ್ರು ಮಧ್ಯಾಹ್ನ ರಜೆ ಮಾಡಿದ್ರು. ಇನ್ನು ಅವರಪ್ಪನೂ ಬಂದಿದ್ರಲ್ವ, ಅವರು ಇವ್ರು ಬರೋವರೆಗೂ ಇಲ್ಲಿ ಮನೆಯಲ್ಲೇ ಇದ್ದರು. ಇನ್ನು ನಮ್ಮ ಪ್ರಿಯಾಂಶ ಅವರೆಲ್ಲ ಆಟ ಆಡ್ಕೊತಿದ್ರು. ಇನ್ನು ಅವ್ರು ಹೋಗುವಾಗ ಇವ್ನಂತೂ ಜಗ್ಗಿ ಆಡ್ತಿದ್ದೆ. ನಾನು ತಾತ ಅಂತೇಳಿ. ಓಕೆ ಫ್ರೆಂಡ್ಸ್, ಇವರೇನು ಆರಾಮಿಲ್ಲ, ಏನೋ ಬಿಡ್ತಿದ್ದಾರೆ ನೋಡ್ತಿದ್ದೀರಾ. ಏನಿಲ್ಲ, ಮನೆ ಹತ್ರ ಮಕ್ಕಳು ಪ್ರಾಜೆಕ್ಟ್ ಹಂಗೆ ಕೊಡ್ತಾರಲ್ವ, ಹಂಗೆ ಕೊಟ್ಟಿದ್ದರು, ಅದೇ ಬಿಡಿಸ್ತಿದ್ದಾರೆ. ನನ್ನ ಹತ್ರ ಬಂದು ಒಬ್ಬಕ್ಕ ಹೇಳಿದರು, ಒಂದು ದಾಸವಾಳ ಬಿಡಿಸ್ಕೊಡ್ತೀಯಾ ಅಂತೇಳಿ. ನಾನು ಅಂದ್ಕೊಂಡಿದ್ದೆ ಫ್ರೆಂಡ್, ನಿಜವಲ್ಲೂ ಬುಕ್ದಲ್ಲೇನೋ ಅಂತಂದು ಹೇಳಿದ್ದೆ. ನಮಗೆ ಅಷ್ಟೇನು ಬರೋಲ್ಲ ಫ್ರೆಂಡ್ಸ್, ಸುಮ್ಮನೆ ಹೆಂಗೋ ಒಂದು ಹಾಕೋದು. ಬಟ್ ಡ್ರಾಯಿಂಗ್ ಶೀಟ್ ನೋಡಿ ನಾನು ನಿಜ ಒಂಥರ ಆಗ್ಬಿಡ್ತು, ಇಷ್ಟು ದೊಡ್ಡದೆಲ್ಲ ನಾನು ಬಿಡಿಸ್ಲಿ ಅಂತೇಳಿ. ಆಮೇಲೆ ಇವರು ಸ್ವಲ್ಪ ಡ್ರಾಯಿಂಗಲ್ಲಿ ಚೆನ್ನಾಗಿ ಬಿಡಿಸ್ತಾರೆ ಇವ್ರು ಡ್ರಾಯಿಂಗ್ ಎಲ್ಲ. ಹಾಗಾಗಿ ನನ್ನ ಹಸ್ಬೆಂಡ್ ಬಿಡಿಸ್ತಾರೆ ತಾಕ ಅಂತಂದು ಇಸ್ಕೊಂಡಿದ್ದೆ. ಅದು ಏನಂತ ಕೇಳ್ತೀರ, ಪಾಪ ಅವ್ರಿಗೆ ಸೂಜಿ ಹಾಕ್ಸ್ಕೊಂಬಂದಾರಲ್ಲ, ಅದು ನೋವು ಕೈಯಲ್ಲಿ ಇತ್ತು, ಹಂಗೆ ಪೇನು, ಪಾಪ ಹಂಗೆ ಬಿಡಿಸ್ತಾರೆ. ಆಮೇಲೆ ಇದ್ದು ನನಗೆ ಕೈ ನೋವು ಐತೆ, ನಾನು ಹೆಂಗೆ ಬಿಡಿಸ್ಲಿ ಅಂತ ಹೇಳಿದ್ರು. ಇನ್ನು ಅಕ್ಕಗೆ ಹೇಳಿದೆ ಕೈ ನೋವು ಐತೆ ಅಂತಕ್ಕಂದ್ರೆ. ಬಟ್ ಅಕ್ಕಂತ ನಮ್ಮ ಅಕ್ಕ ಇದು ಮಾಡ್ಕೊಂಡು ನನಗೆ ಪಾಪ ಅನ್ಸಿತ್ತು ಫ್ರೆಂಡ್ಸ್. ಅಂದರೆ ಮಕ್ಳಿಗೆ ಬಿಡ್ಸೋಕೆ ಯಾರಿಲ್ಲ. ಅಯ್ಯೋ ಇವಾಗ ಹೆಂಗೆ ನಮ್ಮ ಮಕ್ಳು ಯಾರು ಬಿಡ್ಸಾರಿಲ್ಲ, ಹಂಗೆ ಒಂಥರ ಏನೋ ಫೀಲು ಒಂಥರ ಮಾಡ್ಕೊಂಡ್ರು. ನನಗೆ ಅದು ನೋಡೋಕ್ಕಾಗಿಲ್ಲ. ಇರಲಿ ಪಾಪ ಬಿಡಿಸ್ಕೊಡು ಹೇಳ್ಯಾರಲ್ಲ ಅಂತಂದೇಳಿ. ಪಾಪ ಅವ್ರು ನೋವಿದ್ರೂ ನಾನು ಹೇಳಿದೆ ಅಂತಂದೇಳಿ ಬಿಡಿಸ್ತಿದ್ರು ಅದನ್ನು. ಅಂದರೆ ಏನಂದರೆ ಫ್ರೆಂಡ್ಸ್, ಈಗ ನಾವು ಯಾರಿಗಾನ ಹೆಲ್ಪ್ ಮಾಡಿದರೆ ಬೇರೆ ನಮಗೆ ಹೆಲ್ಪ್ ಮಾಡೋರು ಇರ್ತಾರೆ. ಇವಾಗ ನಾವು ಯಾರಿಗೆ ಹೆಲ್ಪ್ ಮಾಡಿಲ್ಲ ಅಂದರೆ ಹೆಂಗೆ ಕಷ್ಟ ನಾನು ಅನ್ಭವಿಸಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಾನು ಇವಾಗ ಆಲ್ಮೋಸ್ಟ್ ಗೊತ್ತಿರುತ್ತೆ. ಮೊದಲೆಲ್ಲ ಈ ಚಿಕ್ಕ ಮಕ್ಕಳಿದ್ದಾಗ ಏನು ಬಿಡ್ಸೋಕೆ ಕೊಡ್ತಿದ್ದಿಲ್ಲ. ಬಟ್ 10th ಬಂದಮೇಲೆ ಆ ಪ್ರಾಜೆಕ್ಟ್ ವರ್ಕ್ ಇರ್ತಾವಲ್ವ, ಅವಾಗ ಕೊಡ್ತಿದ್ರು. 10th ಈ ಥರ ದಾಸವಾಳ ಮತ್ತು ಮೀನು, ಇನ್ನೇನೋ ಅಮೀಬಾ ಅವೆಲ್ಲ ಕೊಡ್ತಿದ್ರಲ್ವ ಅವಾಗೆಲ್ಲ 10th. ಅವಾಗ ನನಗೆ ಈ ಥರ ಯಾರು ಇದ್ದಿಲ್ಲ. ಅವಾಗ ನಾವೇ ಹೆಂಗೋ ಒಂದು ಬಿಡಿಸ್ಕೊಂಡು ಹೋಗ್ತಿದ್ವಿ.
ಅಣ್ಣ ಅಂತಾರೆ ಯಾರನ್ನ ಇದ್ರೆ ಬಿಡಿಸ್ಕೊಡ್ತಾರೆ. ಹಂಗೆ ನಮಗೆ ಯಾರು ಇದ್ದಿಲ್ಲಲ್ವ ಆ ಕಷ್ಟ ನನಗೆ ಗೊತ್ತು. ಅವಾಗ ನಾನು ಬೇರೆಯವ್ರ ಮನೆ ಇದೇ ಥರ ಅಲ್ದಿದ್ದೀನಿ. ನಾವು ಈಗ ಈ ಥರ ಇವಾಗ ಹೆಲ್ಪ್ ಮಾಡಿದರೆ ನಾಳೆ ನನ್ನ ಮಕ್ಳಿಗೆ ಇನ್ನೂ ಯಾರಾದರೂ ಹೆಲ್ಪ್ ಮಾಡ್ತಾರೆ. ಬಟ್ ಚಿತ್ರ ಬಿಡ್ಸೋದು ಅಂತಲ್ಲ, ಯಾವುದ್ರಲ್ಲಾದ್ರೂ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಬಿಡಿಸ್ಕೊಡು ಅಂತಂದು ಹೇಳಿದಕ್ಕೆ ಇವ್ರೂ ಈ ಥರ ಎಲ್ಲ ಬಿಡ್ಸೋಕೆ ಇಂಟ್ರೆಸ್ಟ್ ಇವರಿಗೆ. ಬಿಡಿಸ್ತೀನಿ ಸರಿ ತಗೋ ನೀನು ಹೇಳಿ ಬಿಡಿಸ್ತೀನಿ ತಗೋ ಅಂದರೆ ಮತ್ತು ಅದೇ ಮಾತಾಡ್ಕೊಂತ ಕೈ ನೋವಿದೆ ಅಂತ ಇರಲಿ ಬಿಡು ಅವರು ಅಂದ್ರೆ ನಾವು ಹೆಲ್ಪ್ ಮಾಡಿದ್ದು ನಮ್ಮ ಮಕ್ಳಿಗೆ ಇನ್ನೊಬ್ರು ಹೆಲ್ಪ್ ಮಾಡೋರು ಇರ್ತಾರೆ, ಏನಾಗ್ತದೆ ಬಿಡು ಮಕ್ಕಳಿಗಲ್ವ ಅಂತಂದೇಳಿ ಇಂಟ್ರೆಸ್ಟ್ ಕೊಟ್ಟು ಬಿಡಿಸ್ತಿದ್ರು. ಇವ್ರಿಗೆ ಈ ಥರ ಡ್ರಾಯಿಂಗ್ ಎಲ್ಲ ಮಾಡ್ತಾರಂತ ಹೆಂಗೆ ಗೊತ್ತಂದ್ರೆ ಫ್ರೆಂಡ್, ಇವ್ರ ಮನೇಲಿ ಇವ್ರು ಬಂದು ಡಿಪ್ಲೊಮಾ ಮಾಡಿದ್ದಾರೆ ಸಿವಿಲ್. ಇವ್ರ ಮನೇಲಿ ಡ್ರಾಯಿಂಗ್ ಹಾಕೋ ಬೋರ್ಡೂ ಇದೆ. ಮತ್ತು ಇವರು ಡ್ರಾಯಿಂಗ್ ಹಾಕಿರ್ತಾರಲ್ವ ಅವಾಗ ಯಾವ್ಯಾವ ಡ್ರಾಯಿಂಗ್ಗಳು ಅದ ಫ್ರೆಂಡ್ ತೋರಿಸ್ತೀನಿ. ಎಷ್ಟು ತಗೊಂಡಿದೆ ಗೊತ್ತಾ ಇವ್ರ ಮನೇಲಿ. ಇವರಮ್ಮ ಹಂಗೆ ತೆಗೆದಿಟ್ಟಿದ್ದಾರೆ. ನಾನು ಫಸ್ಟಿಗೆ ಹೋದಾಗ ನೋಡಿದ್ದೆ, ಏನು ಇಷ್ಟೊಂದು ಡ್ರಾಯಿಂಗ್ ಅದ. ನನ್ನ ನಿಜ ಫ್ರೆಂಡ್ಸ್ ಅವು ಅರ್ಥನೂ ಆಗಲ್ಲ. ಅವು ಏನೇನೇನೇನೋ ಬಿಡಿಸಿದ್ರು, ಅಂದರೆ ಚೆನ್ನಾಗಿ ಬಿಡಿಸಿದ್ರೆ ಅವಾಗ ಹೇಳಿದೆ ಡ್ರಾಯಿಂಗ್ ಬರ್ತೈತೆ ಮತ್ತು ನಮ್ಮ ತಂಗಿನೇ SLC ಫಸ್ಟ್ ಇಯರ್ ಇದ್ದಾಗ ಅವಾಗೂ ಇವರು ಬಿಡಿಸ್ಕೊಡ್ತಿದ್ರಲ್ವ, ಅವಾಗೂ ನೆನಪಿದೆ. ಹಾಗಾಗಿ ಇವರು ಡ್ರಾಯಿಂಗ್ ಬರ್ತೈತೆ ಅಂತ ಗೊತ್ತಿತ್ತಲ್ವ, ಹಾಗಾಗಿ ಸ್ವಲ್ಪ ಬಿಡಿಸ್ಕೊಡ್ತಿದ್ರು. ಹೆಂಗಿದೆ ಫ್ರೆಂಡ್ಸ್, ಚೆನ್ನಾಗಿದೆಯಾ ದಾಸವಾಳ ಹೂವು? ಏನೋ ಚೆನ್ನಾಗಿದೆ ಅನ್ಸುತ್ತೆ ಫ್ರೆಂಡ್ಸ್. ನಿಮಗೆ ಹೇಗೆ ಅನಿಸಿತ್ತು? ನನಗೆ ಹೇಗೆ ಅಂದೆ ಫ್ರೆಂಡ್, ನನಗೆ ಯಾರಾದರೂ ನೋವು ಮಾಡಲಿ ಓಕೆ, ಬಟ್ ನನ್ನಿಂದ ಇನ್ನೊಬ್ರು ನೋವು ಪಡಬಾರ್ದು ಮತ್ತು ನನ್ನಿಂದ ಇನ್ನೊಬ್ಬರು ಒಂಥರ ಇದು ಆಗಬಾರ್ದು. ಆ ಥರ ಮನಸ್ಸು ಇರೋಳು ನಾನು. ಅದು ನನ್ನ ಹಸ್ಬೆಂಡಿಗೆ ಗೊತ್ತು. ಓಕೆ ತಗೋ ಮಾಡ್ಕೊಡ್ತೀನಿ ಬಾ ಅಂತಂದು ಹೇಳಿದರು. ಬಟ್ ಅವ್ರಿಗೆ ಊಟ ಈ ಥರ ಎಲ್ಲ ಮಾಡೋಕ್ಕೆ ಇಷ್ಟನೇ. ಫಸ್ಟ್ ಎಷ್ಟೋ ದಿವಸದ ಮೇಲೆ ನೋಡು ನನ್ನ ಕಲೆ ನನಗೆ ಗೊತ್ತಾಗ್ತಿದೆ ಅಂತಂದು ಹೇಳಿದರು. ನಿಜ ಫ್ರೆಂಡ್ಸ್, ಅದು ಬಿಡ್ಸ್ಕೊಂತ ಅದು ಕಲ್ತಿದ್ದು ಮಾತ್ರ ಯಾವತ್ತೂ ಮರೆತು ಹೋಗಲ್ಲ. ಅದೇ ಇದೆ ಅಲ್ವಾ, ಏನು ಮರ್ತರೂ ವಿದ್ಯೆ ಮರೆಯಲ್ಲ ಅಂತಂದೇಳಿ. ಹಾಗೇ ಅವ್ರಿಗೆ ಒಂದು ಸ್ವಲ್ಪ ಏನೋ ನೆನಪಾಯ್ತು, ಇನ್ನು ಚೈಲ್ಡ್ಹುಡ್ ನೆನಪಾಯ್ತು. ಅದೇ ಮಾತಾಡ್ತಿದ್ವಿ ನಾವು. ಏನೋ ಓಕೆ ಫ್ರೆಂಡ್ಸ್, ನೀವು ಕನ್ಫ್ಯೂಸ್ ಆಗ್ಬೋದು ಲಾಗ್ ನೋಡೋರಿಗೆ. ಯಾಕಂದರೆ ಇದು ಒಂದು ದಿವಸದ ಲಾಗಲ್ಲ. ನಾನು ಎಷ್ಟು ದಿವಸದ್ದು ಮಾಡೋದು ಬಿಟ್ಟಿದ್ದೀನಿ ಅಷ್ಟು ದಿವಸದ್ದು ಸ್ವಲ್ಪ ಲಾಗ್ ಇವೆಲ್ಲ ನಾನೆಲ್ಲವನ್ನು ಎಡಿಟ್ ಮಾಡಿ ಇವಾಗ ಒಂದೇ ದಿನಕ್ಕೆ ಬಿಡ್ತಿದ್ದೀನಿ. ಯಾಕಂದರೆ ಲಾಗ್ ಕಂಟಿನ್ಯೂ ಮಾಡಿಲ್ಲ ಫ್ರೆಂಡ್ಸ್. ಮನೆಗೆ ಹಿಂಗಾದಾಗ ಯಾವ ಮನುಷ್ಯನಿಗೆ ಏನು ಮಾಡೋಕ್ಕೆ ಮನಸ್ಸು ಬರುತ್ತೆ. ಹಾಗಾಗಿ ನಾನು ಹೋಗ್ಲಿ ಬಿಡೋಣ ಸ್ವಲ್ಪ ಇದು ತಗೊಳ್ಳೋಣ ಅಂತಂದೇಳಿ ಸುಮ್ಮನೆ ಆಗಿಬಿಟ್ಟಿದ್ದೆ. ಇನ್ನು ಹೇಳ್ಬೇಕಂದ್ರೆ ಇವರಿಗೆ ಜಾಸ್ತಿ ಸ್ವಲ್ಪ ಅನ್ನನೂ ಕೊಡ್ತಿಲ್ಲ, ರೊಟ್ಟಿ ಚಪಾತಿ ಹಂಗೆ ಮಾಡಿಕೊಡ್ತಿದ್ದೀನಿ. ಇನ್ನು ಬೆಳಿಗ್ಗೆ ಬಂದು ರೊಟ್ಟಿ ಮಾಡಿದ್ದೆ, ಇವರಿಗೂ ಅದೇ ರೊಟ್ಟಿ ಬಾಕ್ಸ್ ಹಾಕ್ಕೊಟ್ಟೆ. ಇನ್ನು ಇವ್ರಿಗೆ ರೊಟ್ಟಿ ಜೊತೆ ಬೇರೆಯೇ ಮಾಡಿದ್ದೆ. ಇನ್ನು ನಾನು ಸ್ವಲ್ಪ ಅದನ್ನು ತಿಂದಿದ್ದೆ. ಇನ್ನು ಮಧ್ಯಾಹ್ನಕ್ಕೆ ಬಂದು ಅನ್ನ ಕಮ್ಮಿ ಮಾಡ್ತಿದ್ದೀನಿ ಅನ್ನಲ್ವ, ಹಾಗಾಗಿ ನಾನು ಅನ್ನನೂ ನಾವು ಮಧ್ಯಾಹ್ನ ತಿನ್ನೋಕ್ಕೆ ಅನ್ನ ಏನು ಮಾಡ್ಕೊಳೋಣ ಬಿಡು ಅಂತಂದೇಳಿ. ಇನ್ನು ಇವ್ರು ಮನೆಗೆ ಮಾಡಿಟ್ರೆ ಮತ್ತು ಇವ್ರನ್ನ ತಿಂತಾರೆ, ಸುಮ್ಮನೆ ಯಾಕಂತೇಳಿ ನಾನು ಮಾಡಿಟ್ಟಿದ್ದಿಲ್ಲ ಫ್ರೆಂಡ್. ಅಂದರೆ ಇದು ದೊಣ್ಣಮೆಣಸಿನ್ಕಾಯಿ ಪಲ್ಯ, ದೊಡ್ಡ ಕ್ಯಾಪ್ಸಿಕಮ್ಮ ಇದನ್ನು ಮತ್ತು ಅಂದರೆ ಈ ಥರ ಎಲ್ಲ ತಿಂದರೆ ತಿಂಡಿ ಬರುತ್ತೆ ಆ ನಾಯಿ ಕಡದಲ್ಲಿ, ಮತ್ತು ಎಲ್ಲ ನೋವಾಗುತ್ತೆ, ತಿನ್ನಬಾರ್ದು ಅಂತಾರಲ್ವ. ಹಸಿಮೆಣ್ಸಿನ್ಕಾಯಿ, ಇದು ಚೌಳೆಕಾಯಿ, ಇನ್ನೂ ಏನೇನು ಪುಂಡೆ ಅವೆಲ್ಲ ಇದೆ ಫ್ರೆಂಡ್ಸ್, ತಿನ್ನಬೇಡ ಅಂತಾರಲ್ವ. ಹಾಗಾಗಿ ಮಾಡಿಟ್ರೆ ತಿಂತಾರೆ, ಸುಮ್ಮನೆ ಎದಕ್ಕೆ ಅಂತೇಳಿ ನಾನು ಮಧ್ಯಾಹ್ನಕ್ಕೆ ನಾನು ಪೂರ್ತಿ ಮಾಡ್ಕೊಳೋಣ ಅಂತಂದೇಳಿ ಕ್ಯಾಪ್ಸಿಕಮ್ ಮಾಡ್ಕೊತಿದ್ದೆ. ಮಧ್ಯಾಹ್ನಕ್ಕೆ ಅಷ್ಟೇ ಅಲ್ವ, ಹಾಗಾಗಿ ಕ್ಯಾಪ್ಸಿಕಮ್ ಪಲ್ಯ ಮತ್ತು ಗೋಧಿ ದೋಸೆ ಹಾಕೋಣ. ಮತ್ತು ಅನ್ನ ಮಾಡೋದು, ಈಗ ಅನ್ನ ಮಾಡಿ ಮತ್ತು ಅವ್ರಿಗೆ ಸುಡೋದು ಮಾಡಿಕೊಡ್ಬೇಕಲ್ಲ ಅಂತಂದೇಳಿ ಕ್ಯಾಪ್ಸಿಕಮ್ ಪಲ್ಯ ಒಂದು ಸ್ವಲ್ಪ ಗೋಧಿ ದೋಸೆ ಹಾಕ್ಕೊಂಬಿಡೋಣ ಅಂತಂದೇಳಿ ಹಾಕ್ಕೊತಿದ್ದೆ ಫ್ರೆಂಡ್. ನಾನು ಒಂದೊಂದು ಟೈಮ್ ಅನಿಸ್ತಿರುತ್ತೆ ಫ್ರೆಂಡ್ಸ್, ಏನು ಪಾಪ ಮಾಡಿದ್ದೀವೋ ಏನಿಲ್ಲ, ಇಷ್ಟು ಕಷ್ಟ ಸಿಗ್ತಿದೆ, ಏನು ಮಾಡಿದ್ದೀವೋ ಏನೋ, ಯಾಕೆ ಪದೇ ನಮಗೆ ಹಿಂಗೆ ಆಗ್ತಿದೆ ಅಂಥೇಳಿ. ಬಟ್ ಅದು ದೇವರು ಪರೀಕ್ಷೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಒಳ್ಳೆಯವರಿಗೆ ಜಾಸ್ತಿ ಕಷ್ಟ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಏನಾದರೂ ಮಾಡುವಾಗ ಏನೋ ಒಂದು ಆಗೋದು, ಅಂದರೆ ದೇವ್ರ ಪರೀಕ್ಷೆ ಮಾಡ್ತಿರ್ತಾನಂತೆ. ನಾನು ನಿನಗೆ ಎಷ್ಟು ಕಷ್ಟ ಕೊಡ್ತೀನಿ ನೋಡೋಣ, ನೀನು ಎಷ್ಟು ಅದನ್ನೇ ಸಾಧಿಸಿ ಮುಂದೆ ಬರ್ತೀಯೋ ಏನೇ, ಅಲ್ಲೇ ಕುಗ್ಗಿ ನೀನು ಹಿಂದಕ್ಕೆ ಸರಿತೀಯ ಅಂತ ನೋಡಿ. ಹಾಗಾಗಿ ಏನೇ ಬರಲಿ, ಎಷ್ಟೇ ಕಷ್ಟ ಇರಲಿ, ನಾವು ಮುಂದಿಟ್ಟ ಹೆಜ್ಜೆಯಿಂದ ಯಾವತ್ತೂ ಇಡಬಾರ್ದು. ಅದು ಏನಾಗುತ್ತೆ ಆದರೆ ಆಗಲಿ ಅಂತ ಮುಂದೆ ನಡಿಬೇಕು. ದೇವರೇ ಮೆಚ್ತಾನಂತೆ. ಅಮ್ಮ ಇಷ್ಟು ಕಷ್ಟ ಕೊಟ್ಟರು ಮುಂದೆ ಬಂದಿಯಲ್ಲ, ನಿನಗೆ ಪ್ರತಿಫಲ ಒಂದಿಲ್ಲ ಒಂದಿನ ಕೊಡ್ತೀನಿ ಅಂತಂದೇಳಿ. ಅಂದರೆ ನಡೆಯೋ ದಾರಿ ಕಲ್ಲು ಮುಳ್ಳು ಜಾಸ್ತಿ ಅಂತೆ. ಆ ಮುಳ್ಳನ್ನು ಸರಿಸ್ಕೊಂಡು ಹೋದರೆ ನಮಗೆ ದಾರಿ ಸಿಗುತ್ತಿಲ್ಲ, ಅದೇ ಮುಳ್ಳಂತ ತುಳ್ಕೊಂಡು ಹೋದರೆ ಹಿಂದೆ ಸರಿತೀವಿ. ಹಾಗೆ ಅದು ಬರೋದು ಎಷ್ಟು ಬರುತ್ತೆ ನೋಡೋಣ, ನಾವು ಸಹಿಸ್ಕೊಳ್ಳೋಣ. ಅದು ಬಂದಷ್ಟು ಬರಲಿ ಅಂತೇಳಿ ಮುಂದಿಟ್ಟ ಹೆಜ್ಜೆ ಹಂಗೆ ನಡ್ಕೊತೋದ್ರೆ ನಮಗೆ ಮುಂದೆ ಒಳ್ಳೆ ಪ್ರತಿಫಲ ಸಿಗುತ್ತೆ. ಸಾಕಪ್ಪ ಸಾಕು, ಈ ಜೀವನ ಸಾಕು ಅಂತ ಹಿಂದೆ ಸರಿದ್ರೆ ಅಷ್ಟೇ ಜೀವನನೇ ಹಾಳಾಗುತ್ತೆ. ಹಾಗೇನೆ ಎಲ್ಲಿ ನಮಗೆ ಜಾಸ್ತಿ ಪ್ರತಿಫಲ ಸಿಗುತ್ತೆ, ಎಲ್ಲಿ ನಮಗೆ ಜಾಸ್ತಿ ಉತ್ಸಾಹ, ಒಂಥರ ಮುಂದೆ ನಮಗೆ ಎಲ್ಲಿ ಒಳ್ಳೆಯದಾಗುತ್ತೆ ಅನ್ನೋ ಇದರಲ್ಲಿ ದೇವ್ರು ಕಷ್ಟ ಕೊಟ್ಟು ನೋಡ್ತಾನಂತೆ. ನೀವು ಏನು ಬಗ್ತೀರೋ, ಕುಗ್ತೀರೋ, ಸಹಿಸ್ಕೊತೀರೋ, ಇಲ್ಲ ಹಿಂದಕ್ಕೆ ಹೋಗ್ತೀರಾ, ಏನು ಮಾಡ್ತೀರಾ ನೋಡೋಣ ಅಂತಂದೇಳಿ.
ಹಾಗಾಗಿ ಎಷ್ಟೇ ನೋವಿಲ್ಲ ಎಷ್ಟೇ ಕಷ್ಟ ಇರಲಿ ನಾವು ಮುಂದೆ ಸಾಕ್ತಾನೆ ಇರಬೇಕು. ಮುಂದಿಟ್ಟಿದ್ದು ಯಾವತ್ತೂ ಹಿಂದೆ ಇಡಬಾರ್ದು. ಹಾಗೆ ಅಂದ್ಕೊಂಡೆ ನಾವು ಮುಂದೆ ಸಾಕ್ತಿದ್ದೀವಿ. ನೋಡೋಣ ಇಲ್ಲ ದೇವರು ಏನು ನಮ್ಮ ಕೈನೂ ಹಿಡಿತಾನೆ ಅಂತಂದೇಳಿ. ಕೈ ಹಿಡೋದೇನು ಬೇಡ ಫ್ರೆಂಡ್ಸ್, ಒಂದು ವಿಡಿಯೋ ನಂದು ವೈರಲ್ ಆಗಿಬಿಡಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ವೈರಲ್ ಆಗಲಿ ಅಂತ ಯಾಕೆ ಕೇಳ್ಕೊತೀನಿ ಅಂದರೆ, ಈ ಕಷ್ಟ ಬೀಳ್ತಿರೋದೇ ಅದಕ್ಕೆ ಅಲ್ವಾ. ಅಂದರೆ ನಾನು ಮೆಚ್ಚಿಸ್ಕೋಬೇಕು, ಜನಗಳು ನನಗೆ ಗುರ್ತಿಸ್ಬೇಕು ಅಂತಂದೇಳಿ. ಹಾಗಾಗಿ ಒಂದು ವಿಡಿಯೋ ವೈರಲ್ ಆದರೆ ಅಲ್ಲಿ ನಾನು ಜನಗಳಿಗೆ ಗುರ್ತಾಗ್ತೀನಿ. ಹಾಗಾಗಿ ನಾನು ಕೆಲವರಲ್ಲಿ ಊಟ ನೋಡಿದ್ದೀನಿ, ಯೂಟ್ಯೂಬ್ ಮಾಡೋಕ್ಕೆ ಬಂದವ್ರನ್ನೂ ಊಟ ಈಗ ಒಂದು ವಿಡಿಯೋ ಮಾಡಿರ್ತಾರೆ, 2, 3 ಆಲ್ಮೋಸ್ಟ್ ಒಂದು 50 ವಿಡಿಯೋ ಮಾಡಿರ್ತಾರೆ. 50 ವಿಡಿಯೋ ಮಾಡಿ ವ್ಯೂಸ್ ಬಂದಿಲ್ಲ ಮತ್ತು ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಅಂತೇಳಿ ಹಿಂದೆ ಹೋದರೂ ನೋಡಿದ್ದೀನಿ ನಾನು. ಇನ್ನೊಂದು ಏನಪ್ಪ, ನಾನು ಹೋಗಲ್ಲ ಫ್ರೆಂಡ್ಸ್, ಅದು ಎಷ್ಟನ ಬರಲಿ ಎಷ್ಟನ ಬಿಡಲಿ, ನನ್ನ ಪ್ರಯತ್ನ ನಾನು ಮಾಡ್ತಿರ್ತೀನಿ. ದೇವರು ಆಶೀರ್ವಾದ ನನ್ನ ಮನಸ್ಸಲ್ಲಿ ಒಳ್ಳೇದಿದ್ದರೆ, ನಾನು ಇನ್ನೊಬ್ರಿಗೆ ಒಳ್ಳೇದು ಬಯಸಿದರೆ ಒಂದಿಲ್ಲ ಒಂದಿನ ಒಂದು ವಿಡಿಯೋ ಆದರೂ ವೈರಲ್ ಆಗಿ ನನ್ನ ಜನಗಳು ಗುರ್ತಿಸಂಗೆ ಆಗ್ತೀನಿ ಅಂತ ನಂಬಿಕೆ ಇಟ್ಟು, ನಾನು ಯಾರ ಮೇಲೇನೂ ನಂಬಿಕೆ ಇಡಲ್ಲ, ನನ್ನ ಮೇಲೆ ನಾನೇ ನಂಬಿಕೆ ಇಟ್ಟಿನಿ. ನಾನು ನಂಬೋ ದೇವ್ರ ಮೇಲೇ ಇದ್ದೀನಿ. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಅದೇ ಹೇಳಿದ್ನಲ್ವ, ಮನೇಲಿ ಹಿಂಗಾಗಿತ್ತು, ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಿಟ್ಟಿದ್ದೀನಿ. ಬಿಟ್ಟಿನಿ ಅಂತೇಳಿ ಡ್ರಾಪ್ ಏನು ಮಾಡಿಲ್ಲ, ಒಂದು ಸ್ವಲ್ಪ ಗ್ಯಾಪ್ ತಗೊಂಡಿದ್ದೀನಿ ಅಷ್ಟೇ, ಮತ್ತೆ ಮಾಡ್ತೀನಿ. ನಿಮಗೆ ನೋಡೋರಿಗೆ ಏನು ಅನ್ಸುತ್ತೆ, ಡೈಲಿ ವಿಡಿಯೋ ಹಾಕ್ತಿದ್ದೀನಿ ಅನಿಸುತ್ತೆ. ಹಾಗಾಗಿ ನನಗೂ ಸ್ವಲ್ಪ ಬೇಕಲ್ವ, ನಾನು ಮನುಷ್ಯಳಲ್ವ, ನನಗೂ ಸ್ವಲ್ಪ ದುಃಖ ಕಷ್ಟ ನನಗೂ ಇರುತ್ತಲ್ವ. ಹಾಗಾಗಿ ದೇವ್ರು ಕೊಳ್ಳಿ ಇಲ್ಲಿ ಒಂದಿಲ್ಲ ಒಂದು ದಿನ ನನ್ನ ತಲ್ಲು ಬರ್ತಾನೆ, ನನಗೂ ಕೇಳ್ತಾನೆ, ನಿನ್ನ ಕಷ್ಟ ಏನು, ನಿನಗೇನಾಗಬೇಕಂತ. ಅದು ಒಂದು ನಂಬಿಕೆಯಲ್ಲಿದ್ದೀನಿ. ನಂಬಿಕೆ ಈಡೇರುತ್ತೆ, ನನ್ನ ಮನಸ್ಸು ಒಳ್ಳೇದಿದ್ದರೆ ಈಡೇರುತ್ತೆ ಅಂದ್ಕೊಂಡಿದ್ದೀನಿ. ಈಡೇರೇ ಇರುತ್ತೆ. ನಾನು ದೇವ್ರ ಮೇಲೆ ಇಟ್ಟು ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ, ಯಾವತ್ತೂ ಸುಳ್ಳೂ ಆಗಿಲ್ಲ. ನೋಡೋಣ, ಮುಂದೆ ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ ಆ ಟೈಮ್ ಅಂತ ಕಾಯ್ತಿದ್ದೀನಿ, ಬರಲಿ ಅಂತಲೂ ಬೇಡ್ಕೊತೀನಿ. ಇನ್ನು ನಾನಿಲ್ಲಿ ಬಂದು ಇದು ಮಾಡ್ತಿದ್ದೀನಿ ಫ್ರೆಂಡ್ಸ್, ಹಾಲಿನ ಪುಡಿ ಪೇಡ ಮಾಡೋಣ ಅಂತಂದೇಳಿ ಇದು ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಬಂದು ಒಂದು ಗ್ಲಾಸ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಒಂದು ಗ್ಲಾಸಲ್ಲಿ ಅದೇ ಗ್ಲಾಸ್ ಅಂದರೆ ಒಂದು ಸ್ವಲ್ಪ ಸಕ್ಕರೆ ಮುಳುಗೋಂಗೆ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದಿಬೇಕು, ಬಟ್ ಪಾಕ ಬರೋದೇನು ಬೇಡ, ಮತ್ತು ಹಂಗಂತೇಳಿ ತೆಳುವೂ ಬೇಡ. ಒಂದು ಸ್ವಲ್ಪ ಅಷ್ಟರಲ್ಲಿ ಒಂದು ಸ್ವಲ್ಪ ಬೇಕು ಬೇಡ ಅನ್ನೋ ರೇಂಜಲ್ಲಿ, ಅಂದರೆ ಅಷ್ಟು ತೆಳುವೂ ಬೇಡ, ಅಷ್ಟು ಗಟ್ಟಿನೂ ಬೇಡ. ಒಂದು ಸ್ವಲ್ಪ ನಮಗೆ ಅಡುಗೆ ಮಾಡೋರಿಗೆ ಗೊತ್ತಿರುತ್ತಲ್ವ ಯಾವ ಥರ ಅಂತಂದೇಳಿ, ಆ ಥರ ಒಂಥರ ಮಿದು ಥರ, ಅಷ್ಟು ಗಟ್ಟಿನೂ ಇಲ್ಲ ಅಷ್ಟು ದಪ್ಪನೂ ಇಲ್ಲ, ಆ ಥರ ಒಂದು ಸ್ವಲ್ಪ ಕುದಿಸ್ಕೋಬೇಕು ಚೆನ್ನಾಗಿ. ಸಕ್ಕರೆ ಪಾಕ ಚೆನ್ನಾಗೆಲ್ಲ ಕುದ್ಮೇಲೆ ಆಮೇಲೆ ಈ ಥರ ಬುರುಗ್ ಬರುತ್ತೆ ನೋಡಿ ಫ್ರೆಂಡ್ಸ್, ಆವಾಗ ಆಗಿದೆ. ಅಂದರೆ ಅಷ್ಟು ಪಾಕ ಏನು ತಗೊಳೋದು ಬೇಡ, ಹಾಗಂತೇಳಿ ತೆಳುವೇನಿರೋದು ಬೇಡ, ಅಷ್ಟರಲ್ಲಿ ಇರಬೇಕು ಅನ್ನಲ್ವ, ಅಷ್ಟರಲ್ಲಿ ಇದ್ಮೇಲೆ ಸಾಕು. ಇನ್ನು ನಾನು ಇಲ್ಲಿ ಬಂದು ಒಂದು ಗ್ಲಾಸ್ ಸಕ್ಕರೆ ತಗೊಂಡಿದ್ನಲ್ವ, ಅದೇ ಗ್ಲಾಸ್ಲಿಂದ 1-2 ಗ್ಲಾಸ್ ಅಂದರೆ ಅದು ಪುಡಿ, ಹಾಲಿನ ಪುಡಿ ಹಾಕ್ಕೊತಿದ್ದೀನಿ. ಇನ್ನು ನಮಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ಅನಿಸುತ್ತೆ, ಸ್ವಲ್ಪ ದಪ್ಪನಾಗಿ ಬೇಕು, ಸ್ವಲ್ಪ ತೆಳು ಬೇಡ ಅಂತಂದು ಹೇಳಿದ್ರೆ, ಇನ್ನು ಸ್ವಲ್ಪ ನಮಗೆ ಗೊತ್ತಾಗುತ್ತಲ್ವ ಮಾಡೋರಿಗೆ ಯಾವ ಥರ ಇರಬೇಕಂತ. ಹಾಗಾಗಿ ನಾನು 2.5 ಗ್ಲಾಸ್ ಹಾಕ್ಕೊಂಡೆ. ಒಂದು ಸ್ವಲ್ಪ ಗಟ್ಟಿ ಥರ ಮಾಡ್ಕೊಳ್ಳೋಣ ಅಂತಂದೇಳಿ ಬೇಡಕ್ಕಲ್ವ. ಹಾಗಾಗಿ ಚೆನ್ನಾಗಿ ಅದರಲ್ಲೇ ಅದೆಲ್ಲ ನೀರು ಇರುತ್ತಲ್ವ, ಪಾಕ ಇರುತ್ತಲ್ವ, ಅವಾಗ ಇದು ಹಾಕ್ಕೊಂಡು ಹಾಲಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಅಲ್ಲೇ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಸ್ಟವ್ನ ಇಟ್ಕೊಂಡು ಚೆನ್ನಾಗಿ ಅಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಚಪಾತಿ ಥರ ಉಂಡೆ ಬರುತ್ತಲ್ವ, ಕಲಿಸ್ಕೊಂಡಾಗ ಹೆಂಗೆ ಬರುತ್ತೆ ಹಂಗೆ ಬರುತ್ತೆ, ಆ ಥರ ಬರೋರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ತಳ ಎಲ್ಲ ಹಿಡಿಯಲ್ಲದು, ತಳ ಹಿಡಿಲಾರ್ದಂಗೆ ಅಂದರೆ ಹಿಡಿಯಲ್ಲ, ನಾವು ಲೋ ಫ್ಲೇಮ್ ಇಟ್ಕೊಂಡ್ರೆ ಹಿಡಿಯಲ್ಲ, ಹೈ ಫ್ಲೇಮ್ ಇಟ್ಕೊಂಡ್ರೆ ತಳ ಹಿಡಿಯುತ್ತೆ. ಹಾಗಾಗಿ ತಳ ಹಿಡಿಲಾರ್ದಂಗೆ, ತಳ ಇಟ್ಟರೆ ಯಾವ ಸ್ವೀಟ್ ಮಾಡಿದ್ರೂ ಕೆಟ್ಟೋಗುತ್ತಲ್ವ. ಹಾಗಾಗಿ ಇನ್ನು ಒಂದು ಸ್ಪೂನಷ್ಟು ನಾನು ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಹಾಕಿ ಚೆನ್ನಾಗಿ ಅದನ್ನು ತಿರ್ಸ್ಕೋಬೇಕು. ತುಪ್ಪ ಇಲ್ಲಾಂದರೆ ಎಣ್ಣೆ ಹಾಕ್ಕೋಬೋದು, ಬಟ್ ಸ್ವೀಟೆಲ್ಲ ಎಣ್ಣೆ ಬೇಡ, ತುಪ್ಪನಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗಾಗಿ ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಗಾಳಿಗೆ, ಅಂದರೆ ಅಷ್ಟೇನು ಗಾಳಿಗೆಲ್ಲ ಫ್ರೆಂಡ್, ಸುಮ್ಮನೆ ಒಂದು 5 ನಿಮಿಷ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡಬೇಕು. ಅದೇ ತವನೂ ಹಂಗೆ ಸ್ಟವ್ ಮೇಲೆ ಇರಬೇಕು. ಒಂದು ಸ್ವಲ್ಪ ಹೊತ್ತು ಬಿಡಬೇಕು, ಸ್ವಲ್ಪ ಆರಲಿ ಅಂತೇಳಿ. ಯಾಕಂದರೆ ಸುಡೋದು ಪೇಡೆ ಮಾಡೋಕೆ ಹೋದ್ರೆ ಕೈ ಸುಡುತ್ತೆ, ಹಂಗಂತೇಳಿ ಪೂರ್ತಿ ಆರಂಗೂ ಬಿಡೋಂಗಿಲ್ಲ. ಯಾಕಂದರೆ ಅಲ್ಲಿನೇ ಅದು ಗಟ್ಟಿಯಾಗಿ ಬಿಟ್ಕೊಂತ ಬರ್ತಿರ್ತಾವಲ್ಲೇ. ಹಾಗಾಗಿ ಒಂದು 5 ನಿಮಿಷ ಒಂದು ಸ್ವಲ್ಪ ಈ ಥರ ಆರಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಇನ್ನು ಇಲ್ಲಿ ಸ್ವಲ್ಪ ಆರಕ್ಕೆ ಬಿಟ್ಟು ಒಂದು ಪ್ಲೇಟು, ನಾವು ಇದಕ್ಕೆ ಹಾಕ್ಕೊತೀವಿ ಪೇಡ, ಇದರಲ್ಲಿ ಹಾಕ್ಕೊತೀವಿ ನೋಡಿ, ಅದು ಆ ಪ್ಲೇಟಲ್ಲಿ ತುಪ್ಪ ಸವರ್ಕೋಬೇಕು. ಇಲ್ಲಾಂದರೆ ನಾವು ಇದೇ ಥರನೇ
ನಾನು ಪ್ಲೇಟಲ್ಲಿ ತುಪ್ಪ ಸವರ್ಕೊಂಡು ಇದು ಮಾಡ್ಕೊಂಡಿವಲ್ವ ಮಿಶ್ರಣ ಸ್ವೀಟ್ ಅದನ್ನು ಅದರಲ್ಲಿ ಹಾಕಿ ಅವಾಗ ಒಂದು ಟೈಮ್ ನಾನು ಡೈಲಿ ನೋಡೋರಿಗೆ ಗೊತ್ತಿರುತ್ತೆ ಚಾಕ್ ತಂದು ಕಟ್ ಮಾಡಿಕೊಂಡ್ರು ನಡೆಯುತ್ತೆ. ಬಟ್ ನಾನು ಅದೇ ಥರ ಮಾಡ್ತಿಲ್ಲ, ಒಂದು ಸ್ವಲ್ಪ ರೌಂಡ್ ಶೇಪ್ ಬೇಡ ಥರ ಮಾಡೋಣ, ಅದು ಒಂದು ಟೈಮ್ ಮಾಡಿದ್ನಲ್ವ ಅಂತಂದೇಳಿ ಆಲ್ಮೋಸ್ಟ್ ಇದೇನು ನಾನು ತಗೊಂಡಿದ್ದೇನಲ್ಲ ಫ್ರೆಂಡ್ಸ್, ಪ್ರಿಯಾಂಶಿಗೆ ರೇಷನ್ ಬರುತ್ತಲ್ವ ಅದರಲ್ಲಿ ನಾನು ಮಾಡ್ಕೊಂಡಿದ್ದು. ಅಂದರೆ ರೇಷನ್ ಕೊಡ್ತಾರಲ್ವ ಅವಾಗ ಹಾಲಿನ ಪುಡಿ ಕೊಟ್ಟಿರ್ತಾರಲ್ವ, ಒಂದೊಂದು ಟೈಮ್ ಪನ್ನೀರ್ ಮಾಡ್ಕೊತೀನಿ, ಒಂದೊಂದು ಟೈಮ್ ಈ ಥರ ಸ್ವೀಟ್ ಏನಾದರೂ ಮಾಡ್ಕೊತೀನಿ. ಹಾಗಾಗಿ ಒಂದು ಸ್ವಲ್ಪ ಸ್ವೀಟ್ ಮಾಡ್ಕೊಳೋಣ ಅಂತಂದೇಳಿ ತೆಗೆದಿಟ್ಟಿದ್ದೆ. ಇನ್ನು ಕೈ ಸುಡುತ್ತಿರುತ್ತೆ ಫ್ರೆಂಡ್ಸ್, ಮಾಡುವಾಗಂತೂ ದೇವ್ರು ಕಾಣ್ತಿರುತ್ತೆ. ತಣ್ಣ ನೀರಲ್ಲಿ ಅದ್ಕೊಳೋಗೂ ಇಲ್ಲ, ಯಾಕಂದರೆ ನೀರು ಆಗಿಬಿಡುತ್ತೆ. ಹಾಗಾಗಿ ಹಂಗೆ ಸ್ವಲ್ಪ ಆರಿಸಿ ಮಾಡ್ಕೊತಿದ್ದೆ. ಕೈಯಾಗ ಒಂದು ಸ್ವಲ್ಪ ನಮಗೆ ಯಾವ ಥರ ಬೇಕೋ ಅಷ್ಟು ದಪ್ಪನಾಗಿ ನೋಡಿ ನಮ್ಗೆ ಹೆಂಗೆ ಬರುತ್ತೆ ಹಂಗೆ ಸ್ವಲ್ಪ ಉಂಡೆ ತಗೊಂಡು ಮಾಡ್ಕೋಬೇಕು. ಯಾವ ಶೇಪ್ ಆದರೂ ಮಾಡ್ಕೋಬೋದು. ಬಟ್ ನಾನು ರೌಂಡ್ ಮಾಡ್ಕೊತಿದ್ದೀನಿ. ಸುಡ್ತಿರುತ್ತೆ ನೋಡಿ ಅಂದರೆ ನೋಡಿ ಮಾಡಿ. ಹಾಗೆ ಥರನೇ ಹೇಳಿದ್ನಲ್ವ ಯಾವ ಥರ ಶೇಪ್ ಬೇಕೋ ಮಾಡ್ಕೋಬೋದು. ಇಲ್ಲ ಅಂದರೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೆಳುವಾಗಿ ಒಂದು ಪ್ಲೇಟಲ್ಲಿ ತುಪ್ಪ ಹಚ್ಕೊಂಡು ಇದು ಮಾಡಿರ್ತೀವಲ್ಲ ಅದ್ರಲ್ಲಿ ಹಾಕ್ಕೊಂಡು ಕಟ್ ಮಾಡ್ಕೋಬೋದು. ಆ ಥರನೂ ಮಾಡ್ಕೋಬೋದು. ಬಟ್ ಒಂದು ಟೈಮ್ ನಾನು ಮಾಡಿದ್ದೀನಿ, ಹಾಗಾಗಿ ಈ ಥರ ಒಂದು ಟೈಮ್ ಮಾಡೋಣ ಅಂತೇಳಿ. ಚೆನ್ನಾಗಿರುತ್ತೆ, ಮಿದು ಒಂಥರ ಚೆನ್ನಾಗಿರುತ್ತೆ ಸ್ವೀಟ್ ಬಂದು. ಒಂದು ದಿನ ಬಿಟ್ಟು ನೆಕ್ಸ್ಟ್ ಡೇ ತಿನ್ನೋಕೆ ಹೋಗ್ರಿ ಅವಾಗ ಚೆನ್ನಾಗಿರುತ್ತೆ. ಸೇಮ್ ಪೇಡ ಅಂದರೆ ಪೇಡ ಇರುತ್ತೆ, ಫಸ್ಟ್ನೇ ಡೇ ಅಲ್ವಾ ಸ್ವಲ್ಪ ಅದು ಡ್ರೈ ಆಗಬೇಕಲ್ವ, ಹಾಗಾಗಿ ಸ್ವಲ್ಪ ಮಿದು ಇರುತ್ತೆ. ನೆಕ್ಸ್ಟ್ ಡೇ ತಿಂದರೆ ಚೆನ್ನಾಗಿ ಪೇಡ ಅದೆಲ್ಲ ಡ್ರೈ ಆಗಿರುತ್ತಲ್ವ, ಸಖತ್ತಾಗಿರುತ್ತೆ. ಇನ್ನು ನಾನು ಈ ಥರ ರೌಂಡ್ ಮಾಡಿಕೊಂಡು ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ನಾನಿಲ್ಲಿ ಮ್ಯಾಗಿ ತಿನ್ನೋ ಸ್ಪೂನ್ಲಿಂದ ಈ ಥರ ಸುಮ್ಮನೆ ಜಸ್ಟ್ ಒಂದು ಪ್ರೆಸ್ ಕೊಡ್ತಿದ್ದೀನಿ ಅಷ್ಟೇ. ಇಲ್ಲಾಂದರೆ ಇದೇ ಥರನೇ ನೋಡ್ಕೊಂಡು ಮಿಡ್ಲು ಒಂದು ಸ್ವಲ್ಪ ಪ್ರೆಸ್ ಕೊಟ್ಟು ಯಾವುದಾದ್ರೂ ಪಿಸ್ತಾನೋ ಇಲ್ಲಾಂದರೆ ಗೋಡಂಬಿನೋ ಇಟ್ಕೊಂಡು ತಿನ್ಬೋದು. ಬಟ್ ಮನೇಲಿಲ್ಲ ಅಂತಂದೇಳಿ ನಾನು ಈ ಥರ ಪ್ರೆಸ್ ಮಾಡ್ಕೊಂಡು ಇಟ್ಕೊತಿದ್ದೀನಿ. ಇಷ್ಟು ಸಿಂಪಲ್ ಫ್ರೆಂಡ್ಸ್, ಬೇಡ ಮಾಡ್ಬೋದು, ಮಕ್ಕಳಿಗೂ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇದ್ದರೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.